ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಇದಾಗಿದೆ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಭಾಗ 2 ಪ್ರಗತಿ. ಅದರಲ್ಲಿ ಅಧ್ಯಾಯ 11 ಮೋಡ ಸರಿಯಿತು. ಗುರುಲಿಂಗ ದೇವರು ವಿಶೇಷ ಆಸಕ್ತಿಯೊಡನೆ ಮಹಾದೇವಿಯ ಜ್ಞಾನ ವಿಕಾಸವನ್ನು ಮಾಡುತ್ತಿದ್ದರು. ಎಲ್ಲರಂತೆ ಕೇವಲ ಉಟ್ಟು ಭೋಗದ ಗೊಂಬೆಯಾಗಲಿಕ್ಕಷ್ಟೇ ಬಂದವಳಲ್ಲ, ವಿಶೇಷ ದೈವಿ ಶಕ್ತಿಯ ಅಂಶವನ್ನು ಹೊತ್ತವಳು ಎನ್ನಿಸುತ್ತಿತ್ತು. ಮೂರ್ತಿಯಾಗಬಲ್ಲುದು ಎಂಬಂತಹ ಶಿಲೆಯೊಂದನ್ನು ಆರಿಸಿಕೊಂಡು ತಾನು ಸಿದ್ಧಗೊಳಿಸಬೇಕಾದ ಮೂರ್ತಿಯ ರೂಪುರೇಷೆಯನ್ನು ಮನದಲ್ಲಿ ಚಿತ್ರಿಸಿಕೊಂಡು ಎಚ್ಚರಿಕೆಯಿಂದ ಉಳಿಯ ಏಟನ್ನು ಕೊಡುವ ಚತುರ ಶಿಲ್ಪಿಯಂತೆ ಗುರುಲಿಂಗ ದೇವರು ಮಹಾದೇವಿಯ ಭಾವನೆ ವಿಚಾರಗಳನ್ನು ರೂಪಿಸುತ್ತಿದ್ದರು. ಅವರಿಗೆ ಆತ್ಮವಿಶ್ವಾಸವಿತ್ತು. ಆ ಮೂಲ ಧಾತು ಉಳಿಯ ಏಟಿನಿಂದ ಪುಡಿಯಾಗುವ ಹಿಟ್ಟುಗಲ್ಲೂ ಅಲ್ಲ, ಕಟಿಯಲಿಕ್ಕೆ ಬಾರದಷ್ಟು ಬಿರುಸಿರುವ ಕಠಿಣ ಶಿಲೆಯೂ ಅಲ್ಲ, ದಿವ್ಯ ಮೂರ್ತಿಯಾಗಲಿಕ್ಕೆಂದೇ ಪ್ರಕೃತಿಯಲ್ಲಿ ಸಿದ್ಧವಾದ ಅಮೃತ ಶಿಲೆ ಎಂದು ತೋರಲು ಹೆಣ್ಣು ರೂಪಾದರೂ ಅಂಧಶ್ರದ್ಧೆ ಮೂಢ ಸಂಪ್ರದಾಯಗಳನ್ನು ತಲೆ ಎತ್ತಿ ಪ್ರಶ್ನಿಸುವ ಗಂಡಿದೆ ಅದೆಂದು ಅರಿತ ಅವರು ಬಾಲ್ಯದಿಂದಲೇ ವೇದ, ಉಪನಿಷತ್ತು, ಪುರಾಣಗಳನ್ನು, ಸಂಸ್ಕೃತ ಭಾಷೆಯನ್ನು ಮಹಾದೇವಿಗೆ ಪರಿಚಯ ಮಾಡಿಕೊಟ್ಟಿದ್ದರು. ಅಬ್ರಾಹ್ಮಣರಿಗೆ, ಶೂದ್ರರಿಗೆ, ಶೂದ್ರತ್ವದ ವರ್ಗದಲ್ಲಿ ಸೇರಿಸಲ್ಪಟ್ಟಿರುವ ಹೆಣ್ಣು ಮಕ್ಕಳಿಗೆ ವೈದಿಕ ಬದ್ಧ ಸಮಾಜದಲ್ಲಿ ಸಂಸ್ಕೃತ ಭಾಷೆಯ ಕಲಿಕೆಗೆ ಅವಕಾಶವಿದ್ದಿರಲಿಲ್ಲ. ಆದರೆ ಶೈವ ಸಂಪ್ರದಾಯದ ಮಠಗಳು ಇದಕ್ಕೆ ಹೊರತಾಗಿದ್ದವು. ಗುರುಲಿಂಗದೇವರು ಮೊಟ್ಟ ಮೊದಲಿಗೆ ಉಡುತಡಿಯಲ್ಲಿ ಸಂಸ್ಕೃತವನ್ನು ಎಲ್ಲರಿಗೆ ಕಲಿಸತೊಡಗಿದಾಗ ಪ್ರತಿಭಟನೆಯ ಸೊಲ್ಲು ಕೇಳಿಬಂದಿತು. ಆಗ ಅವರು ನಿಷ್ಠುರರಾಗಿ ಹೇಳಿದರು, ಶೈವ ಸಂಪ್ರದಾಯ ಈ ಪರಂಪರೆಗೆ ಹೊರತಾದುದು. ಸಂಗಮ ಕ್ಷೇತ್ರದ ಪಾಶುಪತ ಗುರುಕುಲ, ಬಳ್ಳಿಗಾವೆಯ ಕೋಡಿಮಠ, ಈ ಎಲ್ಲ ಶೈವ ಮಠಗಳು ಎಲ್ಲರಿಗೆ ಪ್ರವೇಶ ನೀಡಿ ಸಂಸ್ಕೃತದ ಅಭ್ಯಾಸ ಮಾಡಿಸುತ್ತಿವೆ. ವೈದಿಕ ಸಮಾಜದ ಕಟ್ಟುನಿಟ್ಟು ಶೈವ ಪರಂಪರೆಗೆ ಸಂಬಂಧವಿಲ್ಲ. ಮಹಾದೇವಿಗೆ ಸಂಸ್ಕೃತ ಅಭ್ಯಾಸ ಮಾಡಿಸತೊಡಗಿದಾಗ ಮೊದಲು ಕಿಡಿಯಾಗಿ ಹಾರಿದ್ದ ಪ್ರತಿಭಟನೆ ಈಗ ಜ್ವಾಲೆಯಾಗಿ ಉರಿಯಿತು. ಹೆಂಗಸರಿಗೆ ಧರ್ಮಶಾಸ್ತ್ರವನ್ನು ಕಲಿಸುವುದೆಂದರೇನು? ಅವರ ಬಾಯೊಳಗೆ ಸಂಸ್ಕೃತ ಭಾಷೆ ಸಿಕ್ಕು ಅಪವಿತ್ರವಾಗದಿರದು ಎಂದು ಸಾಂಪ್ರದಾಯಿಕರು ಅನ್ನದಿರಲಿಲ್ಲ. ಗುರುಲಿಂಗರ ದೃಢತೆ ಈಗ ಮತ್ತಷ್ಟು ಗಟ್ಟಿಗೊಂಡಿತ್ತು. ಏಕೆಂದರೆ ಶೈವ ಪರಂಪರೆಯ ಸಮರ್ಥನೆಯೊಡನೆ ಬಸವಣ್ಣನವರ ಲಿಂಗಾಯತ ಧರ್ಮಶಾಸ್ತ್ರದ ಬೆಂಬಲ ಸಿಕ್ಕಿತ್ತು. ಶರೀರ ರಚನೆ, ಕರ್ತವ್ಯಗಳ ಹೊರತು ದೈವಿ ಸೃಷ್ಟಿಯಲ್ಲಿ ಹೆಣ್ಣು ಗಂಡಿಗೆ ಇನ್ನಾವ ಭೇದವಿಲ್ಲ. ಎಲ್ಲರ ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ, ಗಂಡೂ ಅಲ್ಲ ಎಂಬ ವಾದ ಅವರದಾಯಿತು. ಕಟ್ಟುನಿಟ್ಟಿನ ಸಂಪ್ರದಾಯಸ್ಥರು ಬಂದು ಹೆಣ್ಣು ಮಕ್ಕಳಿಗೆ ಸಹ ಸಂಸ್ಕೃತ ಕಲಿಸುವ, ಧರ್ಮಶಾಸ್ತ್ರ ಬೋಧಿಸುವ ಅನಾಚಾರ ಸಲ್ಲದೆಂದು ತಿಳಿಸಿದಾಗ ಗುರುಲಿಂಗ ದೇವರು ಮಾರುತ್ತರಿಸಿದರು. ಹಲವಾರು ಆಗಮಗಳನ್ನು ಶಿವನು ಪಾರ್ವತಿಗೆ ಬೋಧಿಸಿದನೆಂಬುದನ್ನು ಒಪ್ಪುವಿರಷ್ಟೇ. ಜೀವಿತಂ ಶಿವಭಕ್ತಾನಾಂ ವರಂ 5 ದಿನಾನಿ ಚ ಅಜಕಲ್ಪ ಸಹಸ್ರೇಭ್ಯೋ ಭಕ್ತಿಹೀನಸ್ಯ ಶಾಂಕರಿ ವಕ್ಷಸ್ಯ ವದನಂ ಭೂಮಿ ಸ್ಥಾವರಸ್ಯ ಚ ಜಂಗಮಂ ಅಹಂ ತುಷ್ಟೋಸ್ಮ್ಯು ಮಾದೇವಿ ಉಭಯೋರ್ಲಿಂಗ ಜಂಗಮಾತ್. ಈ ಶ್ಲೋಕಗಳು ಪಾರ್ವತಿಯನ್ನು ಉದ್ದೇಶಿಸಿ ಹೇಳಲ್ಪಟ್ಟವಲ್ಲವೇ? ಆಕೆ ಹೆಣ್ಣಲ್ಲವೇ? ಪ್ರತಿಭಟನೆಗಾಗಿ ಬಂದಿದ್ದ ಪಂಡಿತರು ನಿರುತ್ತರರಾದರು. ಅಲ್ಲದೆ ಹೆಣ್ಣನ್ನು ನೀವು ಶೂದ್ರ ವರ್ಗದಲ್ಲಿ ಸೇರಿಸಿದರೆ ಲಿಂಗಾಯತ ಧರ್ಮವು ಅವರನ್ನು ಸಾಕ್ಷಾತ್ ದೈವಾಂಶ ಸಂಭೂತರೆಂದು, ಪುರುಷರಿಗೆ ಸಮಾನ ಹಕ್ಕುಳ್ಳವರೆಂದು ಹೇಳುತ್ತದೆ. ನಿಮ್ಮ ತತ್ವಗಳಿಗೆ ಮೂಲಭೂತ ಭಿನ್ನತೆ ಇದೆ. ಚತುರ್ವರ್ಣಗಳ ಕಟ್ಟುನಿಟ್ಟನ್ನೇ ಅಲ್ಲಗಳೆಯುವ ಅತಿ ವರ್ಣಾಶ್ರಮಿಗಳು ನಾವು. ನಿಮ್ಮ ನಿಯಮವನ್ನು, ಸಂಪ್ರದಾಯವನ್ನು ಉಲ್ಲಂಘಿಸುವ ಪ್ರಶ್ನೆಯೇ ಇಲ್ಲ. ಸಂಸ್ಕೃತ ಭಾಷೆಯಲ್ಲಿ ವೈದಿಕ ಶಾಸ್ತ್ರಗಳು ಇವೆ ಎಂದ ಮಾತ್ರಕ್ಕೆ ಸಂಸ್ಕೃತವು ವೈದಿಕ ಧರ್ಮದ ಸ್ವತ್ತಲ್ಲ. ಆರ್ಯ ಜನಾಂಗ ಆ ಭಾಷೆಯ ನಿರ್ಮಾಪಕರಾದರೇನಂತೆ ಅದು ಬಳಸಿಕೊಳ್ಳ ಬಯಸುವ ಎಲ್ಲರ ಸ್ವತ್ತು. ಶಿವಧರ್ಮಕುಲೆ ಜಾತಃ ಪುನರ್ಜನ್ಮ ವಿವರ್ಜಿತಃ ಉಮಾಮಾತಾ ಪಿತಾರುದ್ರ ಐಶ್ವರ್ಯಂ ಕುಲಮೇವಚ. ದೀಕ್ಷೆಯ ಹೊಂದಿದವರಲ್ಲಿ ಹೆಣ್ಣು ಗಂಡು, ಬ್ರಾಹ್ಮಣ ಶೂದ್ರ ಭೇದವೇ ಇಲ್ಲ. ಎಲ್ಲರೂ ಧರ್ಮಶಾಸ್ತ್ರ ಪಠಣಕ್ಕೆ, ಸಾಕ್ಷಾತ್ಕಾರ ಸಾಧನೆಗಳಿಗೆ ಅರ್ಹರು. ಗುರುಲಿಂಗ ದೇವರ ದೃಢ ವಿಚಾರ ಸರಣಿ, ತತ್ವನಿಷ್ಠೆಯಿಂದಾಗಿ ಎಲ್ಲ ಜಾತಿಯವರು, ಹೆಣ್ಣು ಮಕ್ಕಳೂ ಸಹ ಸಂಸ್ಕೃತದ ಅಭ್ಯಾಸ ಮಾಡತೊಡಗಿದ್ದರು.
ಒಂದು ಬಾರಿ ಹೇಳಿಕೊಟ್ಟರೆ ಸಾಕು, ಶೀಘ್ರವೇ ಗ್ರಹಿಸಿ ಮರು ಉಚ್ಚಾರಣೆ ಮಾಡುವ ಮಹಾದೇವಿಯ ಗ್ರಹಣ ಶಕ್ತಿ, ನೆನಪಿನ ಶಕ್ತಿ ಕಂಡು ಬೆರಗಾಗುತ್ತಿದ್ದರು. ಈಕೆಗೆ ಹೇಳಿಕೊಡುವುದೆಂದರೆ ಬರಿದಾದ ಕೋಣೆಗೆ ಸಾಮಾನುಗಳನ್ನು ತುಂಬಿದಂತಲ್ಲ. ಸಾಮಾನು ಜೋಡಿಸಿಟ್ಟು ಕೋಣೆಯ ದ್ವಾರಕ್ಕೆ ಇಳಿಯಬಿಟ್ಟ ತೆರೆಯನ್ನು ಸರಿಸಿಬಿಟ್ಟಂತೆ. ಅನಂತ ಜನ್ಮಗಳ ಪುಣ್ಯ ಸಂಸ್ಕಾರ ತುಂಬಿ ನಿಂತಿದೆ. ಸ್ವಲ್ಪ ಹೊಳಪು ಕೊಡುವುದಷ್ಟೇ ನನ್ನ ಕೆಲಸ ಎಂದುಕೊಳ್ಳುತ್ತಿದ್ದರು. ಅವಳ ಪ್ರಗತಿಯ ವೇಗ ಕಂಡು ಆನಂದ ಪಡುತ್ತಿದ್ದರು. ಆದರೆ ಅವರ ಈ ಪ್ರಯತ್ನಕ್ಕೆ, ಆನಂದಕ್ಕೆ ಆತಂಕ ಬರುವಂತೆ ಕಂಡಿತು. ಒಂದು ದಿನ ಲಿಂಗಮ್ಮ ಗಂಡ ಮಗಳ ಸಮೇತ ಮಠಕ್ಕೆ ಬಂದು ಮಾತನಾಡಲು ಪ್ರಾರಂಭಿಸಿದಳು. ಗುರುಗಳೇ, ನಮ್ಮ ತಂದೆ ತಾಯಿ ಹಿತೈಷಿಗಳು ಸರ್ವಸ್ವವೂ ನೀವೇ. ನಮಸ್ಕರಿಸಿದ ಬಳಿಕ ನುಡಿದಳು. ಹೌದು ಮಗಳೇ, ನಿಮ್ಮಲ್ಲಿಯೂ ಆ ಶರಣಾಗತಿ ಭಾವವುಂಟು, ನನ್ನಲ್ಲೂ ಆ ವಾತ್ಸಲ್ಯ ಉಂಟು. ಮಹಾದೇವಿ ನಿಮ್ಮ ಮಗಳೆಂದೇ ಆಧರಿಸಿ ವಿದ್ಯೆ ಬುದ್ಧಿ ನೀಡಿದ್ದೀರಿ, ಸಂಶಯವೇ ಇಲ್ಲ. ಇನ್ನು ಮುಂದಿನ ಕಾರ್ಯವು ತಮ್ಮಿಂದಲೇ ಆದರೆ? ಯಾವ ಕಾರ್ಯ? ಇಲ್ಲಿಗಾಗಲೇ 12 ವರ್ಷ ತುಂಬಿದವು. ಹೆಣ್ತನದ ಲಕ್ಷಣಗಳು ವಿಕಸಿತವಾಗುತ್ತಿವೆ. ಪುಷ್ಪವತಿಯಾಗುವ ಕಾಲವು ಹಲವಾರು ತಿಂಗಳಲ್ಲೇ ಬಳಿ ಸಾರಬಹುದು. ಗುರುಲಿಂಗರು ಅಪ್ಪ ಅವರ ಮಧ್ಯೆ ಕುಳಿತ ಮಹಾದೇವಿಯನ್ನು ದೃಷ್ಟಿಸಿದರು. ಹೌದು, ಬಾಲ್ಯಾವಸ್ಥೆಯಲ್ಲಿ ಒಂದು ಕಾಲು, ಕನ್ಯಾವಸ್ಥೆಯಲ್ಲಿ ಮತ್ತೊಂದು ಮನದಲ್ಲಿ ಅಂದುಕೊಂಡರು. ಇಲ್ಲಿಯ ತನಕ ಇದು ಅವರ ಗಮನಕ್ಕೆ ಬಂದಿರಲಿಲ್ಲ. ಪುಟ್ಟ ಮಗುವಿನ ಮೊಗದ ಮುಗ್ಧ ಕಳೆ, ನಿಷ್ಕಲ್ಮಶ ವರ್ತನೆ, ಎಲ್ಲರೊಡನೆ ಸಂಕೋಚ, ದುರ್ಭಾವನೆ, ಸೋಂಕು ಇಲ್ಲದೆ ಬೆರೆಯುವ ದಿಟ್ಟತನ, ಅವಳು ಹೆಣ್ಣಾಗುತ್ತಿದ್ದಾಳೆ ಎಂಬುದರ ಕಲ್ಪನೆಯನ್ನು ಸುಳಿಸಿರಲಿಲ್ಲ. ಕಲಾವಿದ ಕನ್ಯೆಯೊಬ್ಬಳ ದಂತ ವಿಗ್ರಹವನ್ನು ಕಟ್ಟೆಯುವಾಗ, ಇನ್ನೂ ಅರ್ಧಂಬರ್ಧ ಅದು ರೂಪುಗೊಂಡಿರುವಾಗ ನೋಡಿದರೆ ಕಾಣುವಂತೆ ಮಹಾದೇವಿಯ ಅಂಗಾಂಗಗಳ ವಿನ್ಯಾಸವಷ್ಟೇ ರಚಿತವಾಗಿತ್ತು. ದಂತದ ಪುತ್ಥಳಿಯಂತೆ ಕುಳಿತ ಆಕೆಯನ್ನು ಕಂಡು ಅಂದುಕೊಂಡರು. ಮಗುವಿನಲ್ಲಿನ್ನೂ ಕನ್ನೆತನದ ಅರಿವು ಜಾಗೃತವಾಗಿಲ್ಲ. ನೋಡುವ ಜಗತ್ತಿಗಷ್ಟೇ ಆಗುತ್ತಿರಬೇಕು. ಗುರುಗಳು ಸುಮ್ಮನೆ ಕುಳಿತುದನ್ನು ಕಂಡು ಲಿಂಗಮ್ಮನೇ ಮಾತು ಮುಂದುವರಿಸಿದಳು. ವಯಸ್ಸಿಗೆ ಮೀರಿ ಬೆಳೆದು ಬಿಟ್ಟಿದ್ದಾಳೆ. ಇನ್ನು ಸುಲಕ್ಷಣ ಸಂಪನ್ನನಾದ ವರನನ್ನು ನೋಡಿ ಮದುವೆ ಮುಗಿಸಿಬಿಟ್ಟರೆ ಕರ್ತವ್ಯದ ಹೊರೆ ಇಳಿಯುವುದು. ಮೈನರೆದ ಮಗಳ ಮುಖವನ್ನು ನೋಡುವುದೂ ಕೂಡ ಪಾಪ ಎಂದು ಶಾಸ್ತ್ರಗಳು ಹೇಳುತ್ತವಂತೆ. ಮೈನರೆಯಲಿಕ್ಕೆ ಮುಂಚೆ ಮಗಳ ಮದುವೆ ಮಾಡದ ತಾಯಿ ತಂದೆಯರು ಅಘೋರ ನರಕಕ್ಕೆ ಬೀಳುವರೆಂದು ಮೊನ್ನೆ ಅರಿಶಿನ ಕುಂಕುಮಕ್ಕೆ ಅಂಬುಜಾಕ್ಷಮ್ಮನ ಮನೆಗೆ ಹೋದಾಗ ಪದ್ಮನಾಭ ಶಾಸ್ತ್ರಿಗಳ ಹೆಂಡತಿ ಸಾವಿತ್ರಮ್ಮ ಹೇಳುತ್ತಿದ್ದರು. ಅವರೆಲ್ಲ ತಮ್ಮ ಮಕ್ಕಳು 7-8 ವರ್ಷದವರಿರುವಾಗಲೇ ಮದುವೆ ಮಾಡಿಬಿಟ್ಟರಂತೆ. ನಾನು ಇವರ ಕೈ ಹಿಡಿದಾಗ ದೊಡ್ಡಾಕಿ ಆಗಿರಲಿಲ್ಲ. ಮದುವೆಯಾಗಿ 1 ವರ್ಷಕ್ಕೆ ದೊಡ್ಡವಳಾದೆ. ಆಮೇಲೆ ಗಂಡನ ಮನೆಗೆ ಕಳಿಸಿಕೊಟ್ಟರು. ಲಿಂಗಮ್ಮನ ಮಾತು ಮುಗಿದು ಗುರುಗಳ ಅಭಿಪ್ರಾಯಕ್ಕೆ ಕಾದು ನಿಂತಂತೆ ತೋರಿತು. ಗುರುಲಿಂಗದೇವರು ಗಂಭೀರವದನರಾಗಿದ್ದರು. ಸ್ವಲ್ಪ ತಡೆದು, ನಿನ್ನ ವಿಚಾರ ಏನಿದೆ ಓಂಕಾರ ಎಂದು ಪ್ರಶ್ನಿಸಿದರು. ಆ ಪ್ರಬುದ್ಧರಾದ ಮಕ್ಕಳಿಗೆ ಲಗ್ನ ಮಾಡುವುದು ಅಷ್ಟೊಂದು ಸಮಂಜಸವಲ್ಲ, ನಿಧಾನವಾಗಿ ಹೇಳಿ ಮತ್ತೆ ನುಡಿದ. ಇನ್ನಷ್ಟು ಬುದ್ಧಿ ಬಲಿಯಲಿ, ನಂತರ ನೋಡೋಣ ಎಂದೆನಿಸುತ್ತದೆ ಗುರುಗಳೇ. ನಿಜ ಓಂಕಾರ, ಮದುವೆಯ ಅರ್ಥವನ್ನಾಗಲಿ ವೈವಾಹಿಕ ಜೀವನದ ಕರ್ತವ್ಯವನ್ನಾಗಲಿ ಅರಿಯದ ಬಾಲೆಗೆ ವಿವಾಹ ಮಾಡುವುದು ಅನುಚಿತ. ಆದರೆ ಗುರುಗಳೇ, ಸಂಪ್ರದಾಯದ ಪ್ರಕಾರ ಎಲ್ಲರೂ ಋತುಮತಿಯಾಗುವ ಮುನ್ನವೇ ಮಾಡುವರು. ನಾಗಣ್ಣ ಶೆಟ್ಟಿಯವರ ಮಗಳಿಗೆ ತೊಟ್ಟಿಲ ಕೂಸಾಗಿದ್ದಾಗಲೇ ತಾಳಿ ಕಟ್ಟಿಸಿದ್ದು ಕಾಣುತ್ತೇವೆ, ಲಿಂಗಮ್ಮ ಹೇಳಿದಳು. ನಿಜ ಲಿಂಗಮ್ಮ, ಅನೇಕ ಅವೈಚಾರಿಕ ಕುರುಡು ಸಂಪ್ರದಾಯಗಳು ಸಂಕೋಲೆಯ ರೂಪದಲ್ಲಿ ಈ ಸಮಾಜವನ್ನು ಬಿಗಿದಿವೆ. ತಮ್ಮ ದಿಟ್ಟ ವೈಚಾರಿಕತೆಯ ಖಡ್ಗದಿಂದ ಬಸವಣ್ಣನವರು ಈ ಸಂಕೋಲೆಗಳನ್ನು ತುಂಡರಿಸುತ್ತಾ ನಡೆದಿರುವರು. ಹಲವಾರು ಸಂಪ್ರದಾಯಗಳನ್ನು ಪ್ರತಿಭಟಿಸಿ ನಿಂತಿರುವ ನಾವು ಈ ಬಾಲ್ಯ ವಿವಾಹ ಪದ್ಧತಿಯನ್ನು ಪ್ರತಿಭಟಿಸೋಣವಂತೆ. ನೋಡು ತಾಯಿ, ತನ್ನ ಆಕಾಂಕ್ಷೆಗಳನ್ನು, ಭವಿಷ್ಯ ಬಾಳಿನ ರೂಪುರೇಷೆಗಳನ್ನು ಅರಿಯದ ಮುಗ್ಧರಿಗೆ ಈ ಸಂಸಾರದ ಸಂಕೋಲೆಯನ್ನು ಹೇರಿ ಬೆನ್ನು ಬಾಗುವಂತೆ ಮಾಡುವುದು ತರವಲ್ಲ. ಸಂಸಾರವು ಒಂದು ಹೊರೆ ಏನಲ್ಲ ಗುರುಗಳೇ, ಹೂವಿನ ಮಾಲೆ, ಖಂಡಿತ ಹೊರೆಯಲ್ಲ. ನಿಜ ತಾಯಿ, ನೀವಿಬ್ಬರೂ ಹಾಲು ಸಕ್ಕರೆಯಂತೆ ಕೂಡಿದ್ದೀರಿ. ಸಂಸಾರವು ಆನಂದದ ರಸರಂಗವಾಗಿದೆ. ಒಂದು ವೇಳೆ ವಿರುದ್ಧ ವಿಚಾರ ಆಕಾಂಕ್ಷೆಗಳ ದಂಪತಿಗಳಾಗಿದ್ದರೆ ಬದುಕು ಹೂವಿನ ಹಾರವಲ್ಲ, ಹಾವಿನ ಹಾರವಾಗುತ್ತಿತ್ತು. ರಸರಂಗವಾಗುವುದರ ಬದಲು ರಣರಂಗವಾಗುತ್ತಿತ್ತು. ಈಗಲೇ ಬೇಡವನ್ನುತ್ತೀರಾ ಗುರುಗಳೇ? ಬೇಡ. ಮಹಾದೇವಿ ದೊಡ್ಡಾಕೆಯಾಗಲಿ. ತನ್ನ ಆಸೆ ಆಕಾಂಕ್ಷೆಗಳ ಅರಿವು ಆಕೆಗೆ ಬರಲಿ. ತನ್ನ ಗಂಡನಾಗುವವನ ಮನಸ್ಸು, ವ್ಯಕ್ತಿತ್ವವನ್ನು ಅರಿಯುವಷ್ಟು ಬುದ್ಧಿ ಬಲಿಯಲಿ. ಆಗ ನೋಡೋಣ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಎನ್ನುತ್ತಾರೆ ದಾಸಿಮಯ್ಯ ಶರಣರು.
ಆಕೆಯ ವಿಚಾರಗಳಿಗೆ ಹೊಂದಿಕೆಯಾಗುವ ಗಂಡ ಸಿಕ್ಕಾಗ ಮಾಡುವಿರಂತೆ. ಲಿಂಗಮ್ಮ ಗುರುಗಳ ಮಾತಿಗೆ ಸುಮ್ಮನಾದಳು. ಆದರೆ ಗುರುಗಳೇ, ಮತ್ತೇನು ಹೇಳವ್ವ? ಜನರು ಬಹಳಷ್ಟು ಆಡಿಕೊಳ್ಳತೊಡಗಿದ್ದಾರೆ. ಕತ್ತೆಯಂತೆ ಬೆಳೆದ ಮಗಳನ್ನು ಮದುವೆ ಮಾಡದೆ ಇರಿಸಿಕೊಂಡಿದ್ದಾರೆ. ಮದುವೆ ಮಾಡದಿದ್ದರೆ ಹಾಳಾಗಲಿ, ಮನೆಯಲ್ಲಾದರೂ ಗೌರವಯುಕ್ತವಾಗಿ ಇರಿಸಿಕೊಳ್ಳಬಾರದೆ? ಓದು ವಿದ್ಯೆ ಅಂತ ಗಂಡು ಹುಡುಗರ ಜೊತೆಗೆ ಮಠಕ್ಕೆ ಕಳಿಸುತ್ತಾರೆ ಅಂತ. ಗುರುಲಿಂಗರು ಗಂಭೀರವದನರಾದರು. ಲಿಂಗಮ್ಮ ಮತ್ತೆ ಹೇಳಿದಳು, ಇನ್ನೇತಕ್ಕೆ ಓದು? ಎಷ್ಟು ಓದಿದರೇನಂತೆ? ಹೆಂಗಸಿಗೆ ಮುಸುರೆ ತೊಳೆಯೋದು ತಪ್ಪದು. ಈಗ ಕಲಿತಷ್ಟು ಸಾಕಾದೀತಲ್ಲ. ಮಹಾದೇವಿ ಮೌನವಾಗಿ ಆಲಿಸುತ್ತಿದ್ದಳು. ನುಡಿದಳು, ಗುರುಗಳೇ, ಹೆಣ್ಣಿಗೆ ಬೇರಾವ ಬದುಕಿಗೂ ಅವಕಾಶವಿಲ್ಲವೇ? ಗಂಡ, ಮದುವೆ, ಅಡಿಗೆ, ಉಡಿಗೆ, ತೊಡಿಗೆ ಈ ಕೆಸರಿನಲ್ಲಿಯೇ ಬಿದ್ದು ಸಾಯಬೇಕೆ? ದಿಟ್ಟತನ, ಆವೇಶಗಳು ಒಂದೊಂದು ಪದಗಳಲ್ಲೂ ವ್ಯಕ್ತವಾದವು. ಹೌದು ಮಹಾದೇವಿ, ಲತೆ, ವಿತ್ತ, ವನಿತೆ ಬೇರೊಂದರ ಆಶ್ರಯವಿಲ್ಲದೆ ಬದುಕಲಾರವವ್ವ. ಬಳ್ಳಿಗೆ ವೃಕ್ಷದ ಆಶ್ರಯವಿಲ್ಲದಿದ್ದರೆ ತುಳಿಸಿಕೊಳ್ಳಲ್ಪಡುವುದು, ಹಣವು ಅವ್ಯವಸ್ಥಿತವಾಗುವುದು, ಹೆಣ್ಣು ಅನಾಥಳಾಗುವಳು. ಅಷ್ಟಲ್ಲದೆ ಆಕೆಯನ್ನು ಅಬಲೆ ಎನ್ನುವರೆ? ಲಿಂಗಮ್ಮನೇ ಉತ್ತರಿಸಿದಳು. ಹೋ, ಅಬಲೆ ಅಬಲೆ, ಇದೊಂದು ದೊಡ್ಡ ಬಿರುದು. ದೈಹಿಕ ಶಕ್ತಿಯಲ್ಲಿ ಹೆಣ್ಣು ಅಬಲೆ ಇರಬಹುದವ್ವ, ಮಾನಸಿಕ ಶಕ್ತಿಯಲ್ಲಿ ಆಕೆ ಅಬಲೆಯೇನಲ್ಲ. ಹೆಣ್ಣಿನಲ್ಲಿರುವಷ್ಟು ಸಂಕಲ್ಪ, ದೃಢತೆ, ಛಲ, ಸಹನೆ ಗಂಡಿಗಿಲ್ಲ. ತಾಯಿಗೆ ಹೇಳಿ ಗುರುಗಳತ್ತ ತಿರುಗಿದಳು. ಆದರೆ ಗುರುಗಳೇ, ನಾನು ಅಬಲೆ, ಕೀಳು, ಆಳಿಸಿಕೊಳ್ಳಲಷ್ಟೇ ಅರ್ಹಳು ಎಂಬ ನಂಬಿಕೆ ಹೆಂಗಸಿನಲ್ಲೇ ಇರುವುದನ್ನು ಕಂಡು ನನಗೆ ತುಂಬ ಖೇದವೆನಿಸುತ್ತದೆ. ನಿಜ ಮಗು, ಬಾಗಿ ನಡೆದು ಬೆನ್ನು ಗೂನಾಗಿ ಬಿಡುವಂತೆ ನೂರಾರು ವರ್ಷಗಳಿಂದ ಹೇರಲ್ಪಟ್ಟ ಈ ವಿಚಾರಧಾರೆ ಆಕೆಯ ವಿಚಾರಶಕ್ತಿಯನ್ನು ಕುಂಠಿತಗೊಳಿಸಿ ಕೀಳರಿಮೆಯ ಆಗರವನ್ನಾಗಿ ಮಾಡಿದೆ. ಒಮ್ಮೊಮ್ಮೆ ಇಂಥ ಬಂಧನಗಳನ್ನೆಲ್ಲ ತುಂಡರಿಸಿ ಸ್ತ್ರೀಯಲ್ಲಿಯೂ ಸುಪ್ತ ಶಕ್ತಿ ಇದೆ, ಅದರ ಬಲದಿಂದ ಉನ್ನತ ಸಾಧನೆಯನ್ನು ಮಾಡಬಲ್ಲಳು, ಆತ್ಯಂತಿಕ ಸಿದ್ಧಿಯನ್ನು ಪಡೆಯಬಲ್ಲಳು ಎಂಬುದನ್ನು ಘಂಟಾಘೋಷವಾಗಿ ಸಾರಲೆ ಎಂದು ಕೆಚ್ಚು ಮೂಡುತ್ತದೆ. ಮಹಾದೇವಿಯ ಕಣ್ಣಿನಲ್ಲಿನ ಕೆಚ್ಚನ್ನು, ಆ ವಾಣಿಯಲ್ಲಿನ ದೃಢತೆಯನ್ನು ಕಂಡು ಓಂಕಾರ ಬೆರಗಾದ. ಗುರುಲಿಂಗರು ಒಳಗೆ ಆನಂದಿಸಿದರು. ಬೂದಿ ಮುಚ್ಚಿದ ಕೆಂಡದಂತೆ ಅವಳ ಶಕ್ತಿ ಸುಪ್ತವಾಗಿರುವುದನ್ನು ಬಲ್ಲರು. ಜಗತ್ತಿಗೆ ಕಾಣುವಂತೆ ಉರಿಯಬೇಕಾದರೆ ಇನ್ನೂ ಅವಕಾಶ ಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಹೆತ್ತ ತಾಯಿ ಸಂಸಾರದ ಬಂಧನ ಎಂಬ ನೀರನ್ನು ಸುರಿದು ಅದನ್ನು ಎಲ್ಲಿ ಆರಿಸಿಬಿಡುವಳೋ ಎಂಬ ಭಯವಿತ್ತು. ತಮ್ಮ ಅಭಿಪ್ರಾಯವನ್ನು ಬೇಗನೆ ತೋರಿಸಿಕೊಳ್ಳದೆ ಗುರುಲಿಂಗರು ಸೂಕ್ಷ್ಮವಾಗಿ ಲಿಂಗಮ್ಮನ ಸಾಂಪ್ರದಾಯಿಕ ವಿಚಾರಗಳು ಆಚರಣೆಗೆ ಬರದಂತೆ ಮೊದಲೇ ಚಿವುಟುತ್ತಿದ್ದರು. ಅವ್ವ, ಜ್ಞಾನಾರ್ಜನೆಗೆ ವಯಸ್ಸಿನ ಅಡ್ಡಿಯುಂಟೆ? ಸಾಯುವ ತನಕವೂ ಜಿಜ್ಞಾಸುವು ವಿದ್ಯಾರ್ಥಿಯೇ. ಆದರೆ ಜನರಾಡುವುದನ್ನು ಅರಿಯೇನವ್ವ? 1000 ನಾಲಿಗೆ 1000 ನುಡಿಯಲಿ, ನಮ್ಮ ಆತ್ಮಸಾಕ್ಷಿಯಾಗಿ ಬದುಕಿದರೆ ಆಯ್ತವ್ವ. ಗಾಳಿ ಬಂದಾಗ ಕಾಳು ತೂರಿಕೊಳ್ಳಬೇಕು. ಗಾಳಿ ಬಂದಾಗ ಸುಮ್ಮನಿದ್ದು ಹೋದ ಬಳಿಕ ಬಯಸಿದರೆ ಆಗದು. ಮನುಷ್ಯ ಜನ್ಮ ಸಿಕ್ಕಿ ವಿಚಾರ ಮಾಡುವ ಶಕ್ತಿ ಇದ್ದಾಗಲೇ ಬಾಳನ್ನು ಹಸನಿಸಿಕೊಂಡು ಮುಕ್ತಿಯನ್ನು ಕಾಣಬೇಕವ್ವ. ಆಡಿಕೊಳ್ಳುವವರಾರೂ ನಮ್ಮ ಬಾಳ ಬನ್ನವನ್ನು ಹೊತ್ತುಕೊಳ್ಳಲಾರರು. ಮಾತಿಗೊಂದು ಮಾತು, ಇತ್ತೀಚೆಗಂತೂ ಬಹು ಉದ್ದಟತನ ಮೈಗೂಡಿದೆ ಗುರುಗಳೇ, ಲಿಂಗಮ್ಮ ಆಕ್ಷೇಪಿಸಿದಳು. ಅದು ಉದ್ದಟತನವಲ್ಲ, ಸ್ವಾಭಿಮಾನದ ಸೊಲ್ಲು ಎಂದು ಮನದಲ್ಲಿ ಅಂದುಕೊಂಡು ಗುರುಲಿಂಗರು ಮಗಳ ವ್ಯಕ್ತಿತ್ವವನ್ನು ಅರಿಯಲಾರದ ತಾಯಿಯ ಬಗ್ಗೆ ವಿಷಾದವೆನಿಸಿತು. ಸುಮ್ಮನೆ ದಟ್ಟಿ ಕುಪ್ಪಸ ಉಡಿಸೋ ಬದಲು ಪಂಚೆ ಅಂಗಿ ಉಡಿಸಿ ಗಂಡನ್ನು ಮಾಡೋದು ಮೇಲು. ಲಿಂಗಮ್ಮ ನಕ್ಕು ನುಡಿದಳು. ಅವ್ವ, ಗಂಡಸಿನ ವಸ್ತ್ರ ಉಟ್ಟು ಗಂಡಸಾಗಲಿಕ್ಕೆ ನಾನು ಬಯಸಲ್ಲ. ತೋರಲು ಹೆಣ್ಣು ರೂಪಿನಲ್ಲಿದ್ದೇ ಗಂಡುತನವನ್ನು ಮೆರೆಯಲು ಬಯಸುವೆ. ಯಾವುದು ಹೆಣ್ಣಿಗೆ ಅಸಾಧ್ಯ ಎಂದು 1000 ನಾಲಿಗೆ ಸಾರಿ ವಿದ್ಯೆಗೆ ಅನರ್ಹಳು, ಸ್ವಾತಂತ್ರ್ಯಕ್ಕೆ ಅನರ್ಹಳು, ಧರ್ಮಕ್ಕೆ ಅನಧಿಕಾರಿ ಎಂದು ಅಂದಿರುವರೋ ಅದೆಲ್ಲ ಸುಳ್ಳು ಮಾಡಿ ಗಂಡಸು ಪಡೆಯುವ ಎಲ್ಲ ಹಕ್ಕುಗಳಿಗೆ, ಸಾಧಿಸುವ ಎಲ್ಲ ಸಿದ್ಧಿಗಳಿಗೆ ಅರ್ಹಳು ಎಂದು ಸಾರಬೇಕೆನಿಸುತ್ತದೆ. ಮಹಾದೇವಿಯ ಎಳೆಯ ಹೃದಯದಿಂದ ಸಿಡಿದು ನುಡಿದ ಕಿಡಿಗಳ ತೀಕ್ಷ್ಣತೆಯನ್ನು ಗಮನಿಸಿದ ಗುರುಲಿಂಗರು ಇವಳು ಸಾಮಾನ್ಯ ಚೇತನವಲ್ಲ ಎಂದುಕೊಂಡರು. ಮಕ್ಕಳಿಲ್ಲ ಅಂತ ತಪಸ್ಸು ಮಾಡಿದರೆ ಪಾರ್ವತಿ ದೇವಿ ತಾನೂ ಬರೋದರ ಬದಲು ಭದ್ರಕಾಳಿಯನ್ನು ಕಳಿಸಿದಂತೆ ಕಾಣುತ್ತೆ. ಅಬ್ಬಾ, ಲಿಂಗಮ್ಮ ಉದ್ಗರಿಸಿದಳು. ಕಣವ್ವ, ದಕ್ಷ ಬ್ರಹ್ಮನ ಯಜ್ಞವನ್ನು ಧ್ವಂಸ ಮಾಡಿ ಅಹಿಂಸಾ ತತ್ವ ಸ್ಥಾಪಿಸಲು ದಾಕ್ಷಾಯಣಿಗೆ ಆಗಲಿಲ್ಲ, ವೀರಭದ್ರ ಕಾಳಿಯರಿಗೆ ಆಗಿದ್ದು ಅಷ್ಟೇ ಏರು ಧ್ವನಿಯಲ್ಲಿ ಹೇಳಿದಳು. ಎಲ್ಲರೂ ಗಟ್ಟಿಯಾಗಿ ನಕ್ಕರು. ಆಗಲಿ ಗುರುಗಳೇ, ನಾವೇ ಸೋಲ್ತೀವಿ. ವಿದ್ಯಾ ಕಲಿಯಲಿ, ಆದರೆ ಸಂಗಡ ಯಾರನ್ನಾದರೂ ಮನೆಯಿಂದ ಬರುವಾಗ, ಮಠದಿಂದ ಹಿಂತಿರುಗುವಾಗ ಜೋಡಿ ಮಾಡ್ತೀವಿ. ಲಿಂಗಮ್ಮ ನಿರ್ಧಾರಕ್ಕೆ ಬಂದಳು. ಚಂದ್ರನನ್ನು ಮುಚ್ಚಲು ವೇಗವಾಗಿ ಬಂದ ಮೋಡ, ಅನಿರೀಕ್ಷಿತವಾಗಿ ಬೀಸಿದ ಗಾಳಿಯಿಂದ
ಸರಿದು ಹೋದಂತೆ ಮಹಾದೇವಿಯ ಶೈಕ್ಷಣಿಕ ಪ್ರಗತಿಗೆ ಅಡ್ಡ ಬರುತ್ತಿದ್ದ ವಿಘ್ನ ಗುರುಗಳ ಸಮಯೋಚಿತ ಪ್ರಯತ್ನದಿಂದ ಸರಿದು ಹೋಯಿತು. ಸಮಾಧಾನದ ಉಸಿರನ್ನು ಅವರು ಬಿಟ್ಟರು. ಎಲ್ಲರಿಗೂ ಶರಣು ಶರಣಾರ್ಥಿ.